ಇವರು ತ್ರಿವೇಣಿಯವರು. ಬಿ.ಎಂ. ಶ್ರೀಯವರ ತಮ್ಮನಾದ ಬಿ.ಎಂ. ಕೃಷ್ಣಸ್ವಾಮಿಯವರ ಎರಡನೇ ಮಗಳು. ತಾಯಿ ತಂಗಮ್ಮ. 1/9/1928ರಲ್ಲಿ ಮೈಸೂರಿನಲ್ಲಿ ಜನಿಸುತ್ತಾರೆ. ಇವರ ಜನನ ನಾಮವಾದ ಭಾಗೀರಥಿ ಶಾಲೆಗೆ ಸೇರಿದ ನಂತರ ಅನಸೂಯ ಎಂದಾಯಿತು. ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದಂತಹ ಶ್ರೀ ಶಂಕರ್ ರವರನ್ನು ಮದುವೆಯಾದ ನಂತರ ಅನಸೂಯ ಶಂಕರ್ ಆದರು. ಮನೆಯೊಳಗಿನ ಅನಸೂಯ ಶಂಕರ್ ಸಣ್ಣ ಕಥೆಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಪ್ರವೇಶಿಸಿ ಕಾದಂಬರಿಗಾರ್ತಿಯಾಗಿ ತ್ರಿವೇಣಿ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತರಾದರು. ಸ್ತ್ರೀಯರು ಅಪರೂಪವಾಗಿ ಕೃತಿ ರಚಿಸುತ್ತಿದ್ದಂತಹ ಅಂದಿನ ಕಾಲದಲ್ಲಿ ಮನೋವಿಜ್ಞಾನದ ವಿದ್ಯಾರ್ಥಿನಿಯಾಗಿದ್ದಂತಹ ತ್ರಿವೇಣಿಯವರು ತಮ್ಮ ಪತಿಯ ಸೂಚನೆಯಂತೆ ಮನೋವೈಜ್ಞಾನಿಕ ಸಮಸ್ಯೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಸಣ್ಣ ಕಥೆ ಮತ್ತು ಕಾದಂಬರಿ ರಚನೆಗಳ ಕಾರ್ಯದಲ್ಲಿ ತೊಡಗುತ್ತಾರೆ. ತ್ರಿವೇಣಿಯವರ ಜೀವನದಲ್ಲಿ ಹೆಣ್ಣಿಗೆ ಬೇಕಾದಂತಹ ಸುಖ ಸಂಪತ್ತು, ಭೋಗ ಭಾಗ್ಯಗಳು ಹೇರಳವಾಗಿದ್ರೂ ಸಹ ಅವರಿಗೆ ಅಂಟಿ ಬಂದಂತಹ ಉಬ್ಬಸ ಎಂಬ ಕಾಯಿಲೆ ಬಹುಬೇಗ ಅವರನ್ನ ಆಹುತಿ ತೆಗೆದುಕೊಳ್ಳುತ್ತದೆ. ಈ ರೋಗದಿಂದ ನರಳುವಂತಹ ಯಾತನೆ, ನೋವು, ಸಂಕಟಗಳನ್ನು ತಾವು ಬರೆದಂತಹ ಒಂದು ಕೃತಿಯಲ್ಲಿ ಒಂದು ಪಾತ್ರದ ಮೂಲಕ ಅವರು ಈ ರೀತಿಯಾಗಿ ಹೇಳ್ತಾರೆ. ರಾತ್ರಿ ತಲೆದಿಂಬಿಗೆ ತಲೆಯಿಟ್ಟು ಸುಖವಾಗಿ ನಿದ್ರಿಸುವವರು ಎಷ್ಟು ಸುಖಿಗಳು ಎಂದು. ಅಲ್ಲಿಗೆ ಅವರು ಆ ಕಾಯಿಲೆಯಿಂದ ಎಷ್ಟು ನರಳುತ್ತಿದ್ರು ಅನ್ನುವಂಥದ್ದನ್ನ ಈ ಸಾಲುಗಳು ತಿಳಿಸ್ಕೊಡತ್ತೆ. ನನಗೆ ಮೂಗು ಒಣಗಿದ ದಿನವೇ ಜ್ಞಾಪಕವಿಲ್ಲ ಎಂದು ಅವರು ತಮ್ಮ ಮತ್ತೊಂದು ಕೃತಿಯ ಪಾತ್ರದ ಮೂಲಕ ತಮ್ಮ ಉಬ್ಬಸದಿಂದ ಅನುಭವಿಸಿದಂತಹ ನೋವು, ಯಾತನೆಯನ್ನು ಹೇಳಿಕೊಂಡಿದ್ದಾರೆ. ಇದರ ಜೊತೆಗೆ ಅವರನ್ನ ಹೆಚ್ಚು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದಂತಹ ಪತಿ, ತಮ್ಮದೇ ಆದಂತಹ ಮನೆ, ಪ್ರೀತಿಸುವ ಬಂಧು ಬಾಂಧವರು, ಸ್ನೇಹಿತರು, ತಮ್ಮ ಕೃತಿಗಳ ಮೂಲಕ ಸಿಕ್ಕಂತಹ ಜನಪ್ರಿಯತೆ, ಅವರ ಕಾದಂಬರಿಗಳನ್ನು ಓದಲು ಕಾಯುತ್ತಿದ್ದಂತಹ ಅಭಿಮಾನಿಗಳ ಗುಂಪೇ ಇದ್ದರೂ ಸಹ ತಾನು ತಾಯಿಯಾಗಲಿಲ್ಲ, ತಾನು ಸೇರಿದ ಮನೆಗೆ ಒಂದು ಬೆಳಕಾಗಿ ಮಗುವನ್ನು ಕೊಡಲಿಲ್ಲ ಅನ್ನುವಂತಹ ಕೊರಗು ಅವರನ್ನ ಯಾವಾಗಲೂ ಕಾಡ್ತಿರತ್ತೆ. 3 ಬಾರಿ ಗರ್ಭಿಣಿಯಾದ್ರೂ ಸಹ ಅವರಿಗೆ ಆ ಮಗು ಕೈ ಸೇರ್ಲಿಲ್ಲ. ಈ ಸಮಯದಲ್ಲಿ ಅವರು ಅನುಭವಿಸಿದಂತಹ ನಿರಾಶೆ, ಕಾತರ, ದುಃಖ, ಹೆರಿಗೆಯ ನೋವು, ಮೂಕ ಸಂಕಟ ಎಲ್ಲವನ್ನು ಅವರು ಅತಿಥಿ ಬರಲಿಲ್ಲ ಎಂಬ ಕಥೆಯಲ್ಲಿ ಹೃದಯ ಸ್ಪರ್ಶಿಯಾಗಿ ಬಣ್ಣಿಸಿದ್ದಾರೆ. ಇವರ ವಿಧಿ ಬರಹ ಹೇಗಿತ್ತು ನೋಡಿ. ಇವರು 4ನೇ ಬಾರಿ ಗರ್ಭಿಣಿಯಾದಾಗ ಇವರು ಬಯಸಿದಂತಹ ಅತಿಥಿ ರಾಜಕುಮಾರಿಯಾಗಿ ಮನೆ ತುಂಬುತ್ತಾಳೆ. ಆದ್ರೆ ಅವಳನ್ನು ಸ್ವಾಗತಿಸಿದ ಕೆಲವೇ ದಿನಗಳಲ್ಲಿ ತನ್ನ ಕಾಯಿಲೆಗೆ ತುತ್ತಾಗಿ ತನ್ನ ತಾರುಣ್ಯದ ಹೆಬ್ಬಯಕೆಗಳು ಇನ್ನೂ ಚಿಗುರೊಡೆಯುತ್ತಿರುವಾಗಲೇ ತಮ್ಮ 35ನೇ ವಯಸ್ಸಿನಲ್ಲಿ, ಅಂದರೆ 29/7/1969ರಂದು ತ್ರಿವೇಣಿಯವರು ನಿಧನರಾಗುತ್ತಾರೆ. ಕನ್ನಡದಲ್ಲಿ ಮನೋವೈಜ್ಞಾನಿಕ ಕಾದಂಬರಿ ಎಂದರೆ ನೆನಪಾಗುವ ಹೆಸರೇ ತ್ರಿವೇಣಿ. ಮನೋವೈಜ್ಞಾನಿಕ ಸಮಸ್ಯೆಯನ್ನು ಆರಿಸಿಕೊಂಡು ಅದರ ಸುತ್ತ ಕಥೆ ಎಳೆಯುವುದು ಇವರ ವೈಶಿಷ್ಟ್ಯವಾಗಿತ್ತು. ತ್ರಿವೇಣಿಯವರು ಬರೆದಂತಹ ಒಟ್ಟು ಕಾದಂಬರಿಗಳ ಸಂಖ್ಯೆ 21. ಹೂವು ಹಣ್ಣು, ಅಪಸ್ವರ, ಅಪಜಯ, ಸೋತು ಗೆದ್ದವಳು, ಬೆಕ್ಕಿನ ಕಣ್ಣು, ದೂರದ ಬೆಟ್ಟ, ಕೀಲುಗೊಂಬೆ, ಮೊದಲ ಹೆಜ್ಜೆ, ಹೃದಯ ಗೀತೆ, ಕಂಕಣ, ಮುಚ್ಚಿದ ಬಾಗಿಲು, ಮುಕ್ತಿ, ಬೆಳ್ಳಿ ಮೋಡ, ಅವಳ ಮನೆ, ಕಾಶಿ ಯಾತ್ರೆ, ತಾವರೆ ಕೊಳ, ಬಾನು ಬೆಳಗಿತು, ಹಣ್ಣೆಲೆ ಚಿಗುರಿದಾಗ, ಶರಪಂಜರ, ಅವಳ ಮಗಳು, ವಸಂತಗಾನ. ತ್ರಿವೇಣಿಯವರು ಬರೆದಂತಹ ಮೊದಲ ಕಾದಂಬರಿ ಅಪಸ್ವರವಾದರೂ ಪ್ರಕಟಿತವಾದಂತಹ ಮೊದಲ ಕಾದಂಬರಿ ಹೂವು ಹಣ್ಣು. ವಿಧವೆಯಾಗಿ ಬಡತನಕ್ಕೆ ಸಿಕ್ಕಿದ ರಮಾ ಎಂಬ ಅನಾಥೆಯೊಬ್ಬಳು ತನ್ನ ವಂಶದ ಕುಡಿಯನ್ನು ಸಾಕಲು ನಡೆಸುವಂತಹ ಹೋರಾಟದಲ್ಲಿ ಕಾಮುಕರ ಕಣ್ಣಿನಿಂದ ಪಾರಾಗಲಾರದೆ ಅನಿವಾರ್ಯವಾಗಿ ವೇಶ್ಯಾ ಜೀವನವನ್ನ ನಡೆಸಬೇಕಾದಂತಹ ದಾರುಣ ಪರಿಸ್ಥಿತಿಯನ್ನ ನಾವಿಲ್ಲಿ ನೋಡಬಹುದು. ವೇಶ್ಯೆಯಾದಂತಹ ತಾಯಿಯನ್ನ ಮಗಳೇ ತಿರಸ್ಕರಿಸಿದರೂ ಸಹ ವೇಶ್ಯೆಯಾದರೂ ತಾಯಿಯೇ ಎಂಬ ಸತ್ಯ ಇಲ್ಲಿ ಎದ್ದು ಕಾಣುವಂಥದ್ದು. ತ್ರಿವೇಣಿಯವರ ಹೂವು ಹಣ್ಣು ಕಾದಂಬರಿ 1953ರಲ್ಲಿ ಪ್ರಕಟಗೊಂಡ್ರೆ, ಅದೇ 1953ರಲ್ಲಿ ಇವರು ಬರೆದಂತಹ ಮೊದಲ ಕಾದಂಬರಿಯಾದ ಅಪಸ್ವರವೂ ಕೂಡ ಪ್ರಕಟ ಆಗತ್ತೆ. ಅಪಸ್ವರ ಕಾದಂಬರಿಯಲ್ಲಿ ಮೀರಾಳ ಬದುಕಿನ ಹೋರಾಟವನ್ನ ಚಿತ್ರಿಸಿರುವಂಥದ್ದು. ಓದುತ್ತಿರುವಾಗ ಈಕೆ ಧೈರ್ಯಸ್ಥೆ, ಮುನ್ನುಗ್ಗುವ ದಿಟ್ಟತನ, ಚಟುವಟಿಕೆಯ ಪಾದರಸದಂತಹ ಹುಡುಗಿ ವೈದ್ಯೆಯಾಗಬೇಕೆಂಬ ಕನಸನ್ನ ಕಟ್ಕೊಂಡಿರ್ತಾಳೆ. ಆದ್ರೆ ಇವಳ ಪೋಷಕರು ಒಳ್ಳೆ ಸಂಬಂಧ ಬಂದಾಗ ಮದ್ವೆ ಮಾಡಿಬಿಟ್ಟು ತಮ್ಮ ಹೊಣೆ ಕಳೆದುಕೊಳ್ಳುವಂತಹ ತವಕದಲ್ಲಿ ಕಾಯ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಈ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಹಳ್ಳಿಯ ಯುವಕನೊಂದಿಗೆ ಇಷ್ಟ ಇಲ್ಲ ಅಂದ್ರೂ ಸಹ ಮದ್ವೆ ಆಗ್ತಾಳೆ.
ಮೀರಾಳನ್ನು ಮದುವೆಯಾದಂತಹ ಶ್ಯಾಮ ಅತ್ಯಂತ ಶ್ರೀಮಂತ, ಶ್ರಮಗಾರ, ಹೃದಯವಂತನಾದ್ರೂ ಶ್ಯಾಮ ಮತ್ತೆ ಮೀರಾಳ ಅಭಿರುಚಿ, ಆಸಕ್ತಿಗಳು ವಿರುದ್ಧ ದಿಕ್ಕಿನಲ್ಲೇ ಇರತ್ತೆ. ಮಗುವೊಂದರ ಆಗಮನದಿಂದ ಅಲ್ಪಕಾಲದವರೆಗೆ ಅವರ ನಡುವೆ ಹೊಂದಾಣಿಕೆ ಆಗಿದ್ರೂ ಸಹ ಆ ಮಗುವಿನ ಅಕಾಲಿಕ ಮರಣ ಮತ್ತೆ ಅವಳು ಮತ್ಯಾವತ್ತೂ ತಾಯಿಯಾಗಲಾರದ ಅಸಹಾಯಕತೆಯಲ್ಲಿ ಅವಳ ಬದುಕು ಅರ್ಥಹೀನವಾಗತ್ತೆ. ಮೀರಾ ಏಕಾಂಗಿಯಾಗ್ತಾಳೆ. ಈ ಒಂದು ಪರಿಸ್ಥಿತಿಯಿಂದ ಹೊರಬರಲು ಮೀರಾ ಓದನ್ನ ಮುಂದುವರಿಸ್ತಾಳೆ. ವೈದ್ಯೆಯಾಗುವಂತಹ ಆಕೆಯ ಆಕಾಂಕ್ಷೆಯನ್ನ ಈಡೇರಿಸಿಕೊಳ್ತಾಳೆ. ಆದ್ರೆ ಹಳ್ಳಿಯಲ್ಲಿದ್ದು ಬಡ ಜನರ ಸೇವೆ ಮಾಡಬೇಕೆಂಬ ಹಂಬಲದಲ್ಲಿ ಕುಟುಂಬದಲ್ಲಿ ಈಗಾಗಲೇ ಕಳೆದು ಹೋದಂತಹ ಪ್ರೀತಿಯನ್ನು ಪುನಃ ಪಡೆದುಕೊಳ್ಳುವಲ್ಲಿ ಅವಳು ಸೋಲನ್ನು ಕಾಣ್ತಾಳೆ. ಈ ಸೋಲಿಗೆ ಕಾರಣ ಅಂದ್ರೆ ಗಂಡನ ಸಂಸಾರ ಸುಖಕ್ಕೆ ಅಡ್ಡಿ ಬಾರಬಾರದು, ಅವನ ಆಸ್ತಿಗೆ ಹಕ್ಕುದಾರರು ಬೇಕೆಂದು ತಾನಾಗೆ ಮುಂದೆ ಬಂದು ಅವನಿಗೆ ಮರುಮದುವೆ ಮಾಡಿಸಿದ್ದು. ಇವರ ಕಾದಂಬರಿಯಾದ ಬೆಳ್ಳಿ ಮೋಡದ ನಾಯಕಿ ಇಂದಿರಾ ಆಸ್ತಿಗೋಸ್ಕರ ಮದುವೆಯಾಗುವುದಾಗಿ ನಂಬಿಸಿ ಯುವಕನೊಬ್ಬ ಆಸ್ತಿ ಸಿಕ್ಕ ನಂತರ ಸರಳ ಸ್ವಭಾವದ ಮುಗ್ಧ ಹೆಣ್ಣು ಮಗಳಿಗೆ ಮೋಸ ಮಾಡುವಂತಹ ಕಥಾವಸ್ತುವನ್ನ ಈ ಕಾದಂಬರಿ ಹೊಂದಿರುವಂಥದ್ದು. ಕಾಮದ ಅರಗಿಣಿಯಾಗಿ ಬಾಳೆಲ್ಲವನ್ನ ಕಣ್ಣೀರಿನಿಂದ ಕಳೆಯುವಂತಹ ಅಸಹಾಯಕ ಹೆಣ್ಣಿನ ಚಿತ್ರಣವಿರುವಂತಹ ಕಾದಂಬರಿ ಕೀಲುಗೊಂಬೆ. ತಾವರೆಕೊಳ 1963ರಲ್ಲಿ ಪ್ರಕಟಗೊಂಡಂತಹ ಕಾದಂಬರಿ. ಪ್ರೇಮ ತಾವರೆಯ ಬೇರಿನಂತೆ. ತಾವರೆಯ ಬೇರಿಗೆ ಸಿಕ್ಕಿದಂತಹ ಮನುಷ್ಯ ಅದರ ಗೋಜಿನಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಬೇರು ಅವನನ್ನು ಮತ್ತಷ್ಟು ಬಂಧಿಸಿ ಕೆಸರಿನಾಳದೊಳಕ್ಕೆ ಸೇರಿಸಿಕೊಳ್ಳುತ್ತಿತ್ತು ಎಂಬ ಮಾತಿನಂತೆ ಪ್ರೀತಿ ಪ್ರೇಮದ ಮಹತ್ವವನ್ನು ಸಾರುವಂತಹ ಕಾದಂಬರಿ ಇದು. 1963ರಲ್ಲಿ ಹಣ್ಣೆಲೆ ಚಿಗುರಿದಾಗ ಅನ್ನುವಂತಹ ಕಾದಂಬರಿ ಪ್ರಕಟಗೊಳ್ಳುತ್ತೆ. ನಿವೃತ್ತ ರಾಯರ ಸಂಸಾರದ ಸುತ್ತ ಹೆಣೆದುಕೊಂಡಂತಹ ಕಾದಂಬರಿ ಇದು. ವಯಸ್ಸಾದರೂ ಮಕ್ಕಳಂತಾಡುವ, ನಾಲಿಗೆ ಚಪಲೆ ಬಿಡದ ಮರೆವಿನ ಸ್ವಭಾವದ ರಾಯರ ಪಾತ್ರವನ್ನ ಕೇಂದ್ರವಾಗಿಟ್ಟುಕೊಂಡಂತಹ ಕಾದಂಬರಿ. ಸಂಪ್ರದಾಯಕ್ಕೆ ಕಟ್ಟುಬಿದ್ದಂತಹ ರಾಯರು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೊಸ ವಿಚಾರಗಳಿಗೆ ತಲೆಬಾಗುವಂತಹ ಸನ್ನಿವೇಶಗಳನ್ನು ನಾವಿಲ್ಲಿ ನೋಡಬಹುದು. 2-3 ತಲೆಮಾರಿನವರಲ್ಲಿ ಉಂಟಾಗುವಂತಹ ಭಿನ್ನಾಭಿಪ್ರಾಯಗಳನ್ನು ಚಿತ್ರಿಸುವಂತಹ ಕಾದಂಬರಿ ಇದು. 1959ರಲ್ಲಿ ಕಂಕಣ ಅನ್ನುವಂತಹ ಕಾದಂಬರಿ ಪ್ರಕಟ ಆಗತ್ತೆ. ಅವಿವಾಹಿತ ಯುವತಿಯರು ತಮ್ಮ ಭವಿಷ್ಯದ ಬಗ್ಗೆ ಕನಸನ್ನು ಕಟ್ಟುವುದು, ಅವರ ಮಾನಸಿಕ ತೊಳಲಾಟ, ಪ್ರೇಮ, ಪ್ರೀತಿ, ಮದುವೆಯ ಬಗ್ಗೆ ಅವರ ಒಲವು ನಿಲುವುಗಳನ್ನ ಈ ಕಾದಂಬರಿ ಚಿತ್ರಿಸಿರುವಂಥದ್ದು. ತ್ರಿವೇಣಿಯವರ ದೂರದ ಬೆಟ್ಟ ಕಾದಂಬರಿಯರು 1955ರಲ್ಲಿ ಪ್ರಕಟಗೊಳ್ಳುವಂಥದ್ದು. ನಿದ್ರಾ ನಡಿಗೆ ಕಾಯಿಲೆಯ ಹಿನ್ನೆಲೆಯಲ್ಲಿ ರಚಿತವಾಗಿರುವಂತಹ ವಿಶಿಷ್ಟ ಕಾದಂಬರಿ ಇದು. ಇಲ್ಲಿನ ಕಥಾನಾಯಕಿ ತನ್ನ ಗಂಡ ತೀರಿ ಹೋದ ನಂತರ ಅವನಿಗೆ ಸಂಬಂಧಿಸಿದಂತಹ ವಸ್ತುಗಳನ್ನ ಒಂದೊಂದಾಗಿ ಬಾವಿಯೊಳಕ್ಕೆ ಎಸೆಯಲು ನಿದ್ರೆಯಲ್ಲಿ ನಡೆಯುತ್ತಿದ್ದಳು ಅನ್ನುವಂಥದ್ದನ್ನ ವಿಶಿಷ್ಟವಾಗಿ ಚಿತ್ರಿಸಿದ್ದಾರೆ. ಪತಿ ಸತ್ತಿದ್ದರೂ ಮತ್ತೊಮ್ಮೆ ವಿವಾಹ ಸರಿಯೇ, ಮತ್ತೊಬ್ಬ ವ್ಯಕ್ತಿಗೆ ಹೃದಯವನ್ನು ಅರ್ಪಿಸುವುದು ಸರಿಯೇ, ಪಾಪವಲ್ಲವೇ ಎಂಬ ತಾಕಲಾಟಕ್ಕೆ ತುತ್ತಾದಂತಹ ಆಕೆಯ ಮನಸ್ಸು ಕ್ರಮೇಣವಾಗಿ ನಿದ್ರೆಯಲ್ಲಿ ನಡೆಯುವ ರೋಗಲಕ್ಷಣವಾಗಿ ಪರಿವರ್ತನೆಯಾಗುತ್ತದೆ. 1954ರಲ್ಲಿ ತ್ರಿವೇಣಿಯವರಿಗೆ ಯಶಸ್ಸನ್ನು, ಜನಪ್ರಿಯತೆಯನ್ನು ತಂದುಕೊಟ್ಟಂತಹ ಬೆಕ್ಕಿನ ಕಣ್ಣು ಕಾದಂಬರಿಯು ಪ್ರಕಟಗೊಳ್ಳುತ್ತದೆ. ತಂದೆ ತಾಯಿಯರ ಪ್ರೀತಿಯಿಂದ ವಂಚಿತಳಾಗಿ ಮಲತಾಯಿಯ ಕ್ರೂರ ದೃಷ್ಟಿಗೆ ಬಿದ್ದು ಭಯಗೊಂಡು ಕ್ರಮೇಣವಾಗಿ ದ್ವೇಷಕ್ಕೆ ತಿರುಗಿ ಮನಃಶಾಂತಿಯನ್ನು ಕಳೆದುಕೊಂಡು ವಿಚಿತ್ರವಾಗಿ ವರ್ತಿಸುವ, ಮನೋವ್ಯಾಧಿಯಿಂದ ತೊಳಲುವ ಕುಸುಮ ಎಂಬ ಕಿಶೋರಿಯೊಬ್ಬಳ ದಾರುಣ ಚಿತ್ರವನ್ನು ಬೆಕ್ಕಿನ ಕಣ್ಣು ಕಾದಂಬರಿಯಲ್ಲಿ ನಾವು ನೋಡಬಹುದು. ಇಲ್ಲಿ ಬೆಕ್ಕು ಆಕೆಯ ಭಯ, ಕೋಪ, ಆಕ್ರಮಣದ ಸಂಕೇತವಾಗುತ್ತದೆ. ಬೆಕ್ಕಿನ ಕಣ್ಣಿಗೂ ಮಲತಾಯಿಯ ಕಣ್ಣಿಗೂ ಇದ್ದ ಸಾಮ್ಯವೇ ಭಾವನೆಗಳ ಸ್ಥಳಾಂತರಕ್ಕೆ ಕಾರಣವಾಗುತ್ತದೆ. 1965ರಲ್ಲಿ ಶರಪಂಜರ ಕಾದಂಬರಿಯು ಪ್ರಕಟಗೊಳ್ಳುತ್ತದೆ. ಇದರಲ್ಲಿ ಬರುವಂತಹ ಕಾವೇರಿ ಮಾನಸಿಕವಾಗಿ ಅಶಕ್ತಳಾಗಿ, ಮಾನಸಿಕ ರೋಗಿಯಾಗಿ ವೈದ್ಯ ಚಿಕಿತ್ಸೆ ಪಡೆದು ಮನೆಗೆ ಬಂದ ನಂತರ ಹುಚ್ಚು ಬಿಟ್ಟಿದ್ರೂ ಸಹ ಮತ್ತೆ ಹುಚ್ಚು ಹಿಡಿಸುವಂತಹ ಸಮಾಜದ ಕಟುನಿಂದನೆ, ಪಿಸುಮಾತು, ಅಪಮಾನ, ತಿರಸ್ಕಾರಗಳ ಬಾಣಗಳು ಆಕೆಯನ್ನ ಮತ್ತೆ ಹುಚ್ಚಾಸ್ಪತ್ರೆಗೆ ಸೇರುವಂತೆ ಮಾಡುವಂಥದ್ದು ಈ ಶರಪಂಜರ ಕಾದಂಬರಿಯ ವಸ್ತು. ಮನೋರೋಗಿಗಳ ಕೇಸ್ ಹಿಸ್ಟರಿ ಅಂತಿರುವಂತಹ ಕಾದಂಬರಿ ಮುಚ್ಚಿದ ಬಾಗಿಲು. ಇವರ ಕಥಾ ಸಂಕಲನ ಸಮಸ್ಯೆಯ ಮಗು, ಎರಡು ಮನಸ್ಸು, ಹೆಂಡತಿಯ ಹೆಸರು.
ಸಮಸ್ಯೆಯ ಮಗು ಎಂಬ ಕಥೆಯಲ್ಲಿ 5 ವರ್ಷದ ನಾಗೇಂದ್ರ ಅನ್ನುವಂತಹ ಮಗು ತನ್ನ ತಂದೆ ತಾಯಿ ತನ್ನ ತಮ್ಮನಾದಂತಹ ನಾಗೇಶನಿಗೆ ತೋರಿಸುತ್ತಿದ್ದಂತಹ ಅತಿಯಾದ ಪ್ರೀತಿಯಿಂದ ಅವರ ಗಮನವನ್ನು ತನ್ನತ್ತ ಸೆಳೆಯುವಲ್ಲಿ ಮಾಡುವಂತಹ ಶತಪ್ರಯತ್ನಗಳನ್ನ ಚಿತ್ರಿಸಿರುವಂಥದ್ದು. ಪ್ರಮುಖ ಕಥೆಗಳು ತಾಯಿ, ಅತಿಥಿ ಬರಲಿಲ್ಲ, ಸೇರದ ದಾರಿ, 8 ಗಂಟೆ, ಸಲಹೆ, 2 ಮನಸ್ಸು, ಆಲಿ ಅನಿಲ್, ಅವರ ತಾಯಿ, ಆಕರ್ಷಣೆ, ಅಳಿಲ ಸೇವೆ, ಸಮಸ್ಯೆಯ ಮಗು, ಕೊನೆಯ ದಿನ, ಪೀತಾಂಬರ, 2 ಜೀವ, ಹೆಂಡತಿಯ ಹೆಸರು, ಅವನ ಆಯ್ಕೆ, ಚಿನ್ಮಯ ಚಂಪಿ, ನಾ ಮೆಚ್ಚಿದ ಹುಡುಗಿ, ಲೋಕದ ಬಾಯಿ, ಸಾಕಿದ ಹೂವು, ಬೆಡ್ ನಂಬರ್ 7, ತ್ಯಾಗಮಯವೀ ಜೀವನವು, ಬಿಳಿಯ ಕಾಗೆ. ಅವಳ ಮನೆ ಕಾದಂಬರಿಗೆ 1960ರಲ್ಲಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ದೊರೆತರೆ, ಸಣ್ಣ ಕಥೆಗಳ ಸಂಕಲನವಾದಂತಹ ಸಮಸ್ಯೆಯ ಮಗು ಪುಸ್ತಕಕ್ಕೆ 1962ರಲ್ಲಿ ದೇವರಾಜ್ ಪ್ರಶಸ್ತಿ ದೊರೆತಿರುವಂಥದ್ದು. ಹೀಗೆ ಕನ್ನಡ ಸಾಹಿತ್ಯದಲ್ಲಿ ಅಪಾರವಾದ ಸೇವೆಯನ್ನು ಸಲ್ಲಿಸಿರುವಂತಹ ತ್ರಿವೇಣಿಯವರಿಂದ ಪ್ರಭಾವಿತರಾಗಿ ಅವರನ್ನು ಅನುಸರಿಸಿದಂತಹ ಅನೇಕ ಮಂದಿ ಬರಹಗಾರ್ತಿಯರು ಈಗಲೂ ಇದ್ದಾರೆ. ಹೀಗೆ ತಮ್ಮ ಮುಂದಿನ ಪೀಳಿಗೆಯ ಬರಹಗಾರ್ತಿಯರಿಗೆ ಮಾರ್ಗದರ್ಶಕರಾದಂತಹ ತ್ರಿವೇಣಿ ಕಾದಂಬರಿ ನಿರ್ಮಾಣದಲ್ಲಿ ಒಂದು ಸಂಪ್ರದಾಯವನ್ನು ತಂದರು ಎನ್ನುವುದು ನಾವು ಮರೆಯುವ ಹಾಗಿಲ್ಲ. ಎಷ್ಟೋ ವಿದ್ಯಾರ್ಥಿಗಳ ಹತ್ರ ಮೂಲ ಪುಸ್ತಕಗಳಿರಲ್ಲ ಓದೋದಕ್ಕೆ. ಹಾಗಾಗಿ ಹಲವಾರು ಮೂಲ ಪುಸ್ತಕಗಳನ್ನು ಆಧರಿಸಿ ಮಾಡುವಂತಹ ಒಂದು ಪ್ರಯತ್ನವಿದು. ನಿಮ್ಗೆ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸುವುದನ್ನು ಮರಿಬೇಡಿ.